ಪುಟ್ಟ ಗೌರಿ ಮದುವೆ ಭಾಗ 40. ನಂಜಮ್ಮ: ಏ ರಮೇಶ, ನಿನ್ನ ಮಾವನಿಗೆ ಫೋನ್ ಮಾಡಿ ಆ ಗೌರಿ ವಿಚಾರ ಏನಾಯಿತು ಅಂತ ಕೇಳು ಎಂದರು. ಈಗಲೇ ಯಾಕಮ್ಮ ಫೋನ್ ಮಾಡೋದು? ಮಾವನೇ ಹೇಳಿದ್ದಾರೆ ಅಲ್ವಾ, ಗೌರಿ ವಿಚಾರ ಗೊತ್ತಾದರೆ ಫೋನ್ ಮಾಡ್ತೀನಿ ಅಂತ. ಅವರು ಅಷ್ಟು ಹೇಳಿದ ಮೇಲೆ ನಾವು ಫೋನ್ ಮಾಡಿ ಕೇಳೋದು ಚೆನ್ನಾಗಿರಲ್ಲ ಎಂದನು. ಸ್ವಲ್ಪ ಯೋಚಿಸಿದ ನಂಜಮ್ಮ: ನೀನು ಹೇಳೋದು ನಿಜಾನೇ ಬಿಡು, ಬೆಳಗ್ಗೆ ತಾನೇ ಹೇಳಿದ್ದೀವಿ. ಈಗಲೇ ಆ ವಿಚಾರವಾಗಿ ಕೇಳಿದ್ರೆ ಬೇಜಾರು ಮಾಡ್ಕೋತಾರೋ ಏನೋ. ಇನ್ನೆರಡು ದಿನ ಬಿಟ್ಟು ಅವರು ಫೋನ್ ಮಾಡಲಿಲ್ಲ ಅಂದರೆ ನಾವೇ ಮಾಡೋಣ. ನಾನು ಆ ಸೋಮಣ್ಣನ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಆ ಸೋಮಣ್ಣ 2 ತಿಂಗಳ ಬಡ್ಡಿ ದುಡ್ಡು ಕೊಟ್ಟೇ ಇಲ್ಲ. ಪಕ್ಕದ ಮನೆ ನಿಂಗಮ್ಮ ಫೋನ್ ಮಾಡಿದ್ಲು, ಸೋಮಣ್ಣ ಮನೆಯಲ್ಲೇ ಇದ್ದಾನೆ ಅಂತ. ಹೋಗಿ ಅವನಿಗೆ ಗ್ರಹಚಾರ ಬಿಡಿಸಿ ಬರ್ತೀನಿ ಅಂತ ಹೇಳಿದವರೇ ಅಲ್ಲಿಂದ ಹೊರಡುತ್ತಾರೆ. ಆತಂಕಗೊಂಡ ಸುಧಾ: ರೀ, ಈಗ ಏನ್ರಿ ಮಾಡೋದು? ಒಂದು ವೇಳೆ ನಮ್ಮ ಅಪ್ಪ ಅವರ ರಾಜಕೀಯ ಪವರ್ ಬಳಸಿ ಗೌರಿ ಇರೋದನ್ನು ಕಂಡು ಹಿಡಿದು ಬಿಟ್ರೆ ಏನು ಮಾಡೋದು? ಆಗ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಗೌರಿನ ಓದೋದಕ್ಕೆ ಅಂತ ಕಳಿಸಿರೋದು ಎಲ್ಲ ವೇಸ್ಟ್ ಆಗಿ ಬಿಡುತ್ತೆ ಅಲ್ವಾ ಎಂದಳು. ಸ್ವಲ್ಪ ಹೊತ್ತು ಯೋಚಿಸಿದ ರಮೇಶ: ಸುಧಾ, ನಾನು ಹೇಳ್ದಂಗೆ ಮಾಡು. ಆಗ ಗೌರಿ ಇರೋ ವಿಚಾರ ನಮ್ಮ ತಾಯಿಗೆ ಗೊತ್ತೇ ಆಗೋದಿಲ್ಲ ಎಂದನು. ಏನೋ ದೊಡ್ಡ ಪ್ಲಾನ್ ಮಾಡಿರೋ ಥರ ಇದ್ದೀರಾ, ಅದೇನು ಅಂತ ಹೇಳಿ ಎಂದಳು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಸುಧಾ. ನಿನ್ನ ತಂದೆಗೆ ಆಸ್ತಿ ಹುಚ್ಚು ಇದೆ. ಅದಕ್ಕೆ ನೀನು ನಿನ್ನ ಅಪ್ಪನಿಗೆ ಫೋನ್ ಮಾಡಿ, ಅಪ್ಪ, ಗೌರಿ ಹುಡುಕುವ ರಿಸ್ಕ್ ನೀನು ತಗೋಬೇಡ. ಒಂದು ವೇಳೆ ಗೌರಿ ವಾಪಸ್ ಬಂದರೆ ನಮ್ಮ ಅತ್ತೆ ಮನೆ ಆಸ್ತಿನ 2 ಭಾಗ ಮಾಡಬೇಕಾಗುತ್ತೆ. ಆಗ ಅರ್ಧ ಗೌರಿಗೆ ಹೋಗುತ್ತೆ. ಅವಳು ಬರಲಿಲ್ಲ ಅಂತ ಅಂದರೆ ಪೂರ್ತಿ ಆಸ್ತಿ ನಮಗೆ ಉಳಿಯುತ್ತೆ. ಅದಕ್ಕೆ ಅವಳನ್ನು ಹುಡುಕಿಸಬೇಡ ಅಂತ ಹೇಳು ಎಂದನು. ಖುಷಿಯಾದ ಸುಧಾ: ಕರೆಕ್ಟ್ ರೀ, ಗುಡ್ ಐಡಿಯಾ. ಇದು ನನಗೆ ಹೊಳಿಲೇ ಇಲ್ಲ ನೋಡಿ. ನಮ್ಮ ಅಪ್ಪನಿಗೆ ಈಗಲೇ ಕಾಲ್ ಮಾಡ್ತೀನಿ ಇರಿ ಅಂತ ಹೇಳಿದವಳೆ ತನ್ನ ತಂದೆಗೆ ಕಾಲ್ ಮಾಡ್ತಾಳೆ. ಏನವ ಸುಧಾ, ಬೆಳಗ್ಗೆ ತಾನೇ ನಿಮ್ಮ ಮನೆಯಿಂದ ಬಂದಿದ್ದೀನಿ, ಆಗಲೇ ಫೋನ್ ಮಾಡಿಬಿಟ್ಟಿದ್ದೀಯಾ ಎಂದರು. ಅದು ಏನಿಲ್ಲ ಅಪ್ಪ, ನೀನು ಈ ರೀತಿ ಮಾಡಬಹುದಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಎಂದಳು. ನಾನೇನೋ ಮಾಡಿದೆ ಎಂದರು. ಮತ್ತೆ ಇನ್ನೇನಪ್ಪ, ನೀನು ಮನೆ ಬಿಟ್ಟು ಹೋಗಿರೋ ಗೌರಿನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇನ್ನೇನಾದರೂ ಇದೆಯೋ? ಅವಳು ಹೋಗಿದ್ದು ಒಂದು ರೀತಿ ಒಳ್ಳೆಯದೇ ಆಯಿತು. ನಮಗೆ ಇಡೀ ಆಸ್ತಿ ನಮಗೆ ಸಿಗುತ್ತೆ. ನೀನು ಹೇಳಿದಂಗೆ ಆ ಗೌರಿನ ಕರ್ಕೊಂಡು ಬಂದರೆ ಅರ್ಧ ಆಸ್ತಿ ಮಾತ್ರ ನಮಗೆ ಸಿಗುತ್ತೆ. ನೋಡಪ್ಪ, ನೀನು ನನ್ನ ಅತ್ತೆಗೆ ಏನು ಹೇಳ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಆ ಗೌರಿ ಮಾತ್ರ ನಮ್ಮ ಮನೆಗೆ ಬರಬಾರ್ದು ಅಷ್ಟೆ ಎಂದಳು. ಮಗಳ ಮಾತು ಕೇಳಿ ಗೋಪಾಲಯ್ಯ: ನೀನು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನಾನು ನಿನ್ನ ಅತ್ತೆಯ ಕಣ್ಣೊರೆಸೋದಕ್ಕೆ ಸಲುವಾಗಿ ಆ ಥರ ಸುಳ್ಳು ಹೇಳಿದೆ ಅಷ್ಟೆ. ನಿಜವಾಗ್ಲೂ ಹೇಳ್ತೀನಿ, ಆ ಗೌರಿನ ಖಂಡಿತ ಹುಡುಕಿಸೋದಿಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ ಎಂದರು. ಹಾಗಾದರೆ ನಿಜ ಹೇಳ್ತಾ ಇದೀಯಾ ಅಪ್ಪ ಎನ್ನಲು, ನಿನ್ನ ಮೇಲೆ ಆಣೆಗೂ ನಿಜ ಮಗಳೇ. ನಾನು ಆ ರೀತಿ ಎಲ್ಲ ಹೇಳಿಲ್ಲ ಅಂದಿದ್ರೆ ನಿನ್ನ ಅತ್ತೆ ಬೇರೆ ಯಾರಾದರ ಸಹಾಯ ತಗೊಳ್ತಾ ಇದ್ರು. ಅದನ್ನು ತಪ್ಪಿಸೋ ಸಲುವಾಗಿ ನಾನೇ ಹುಡುಕ್ತೀನಿ ಅಂತ ಹೇಳಿದ್ದು ಅಷ್ಟೆ. ನೀನೇನು ಹೆದರ್ಕೋಬೇಡ, ಧೈರ್ಯವಾಗಿ ಇರು ಆಯಿತಾ ಅಂತ ಮಗಳಿಗೆ ಧೈರ್ಯ ಹೇಳಿ ಫೋನ್ ಕಟ್ ಮಾಡ್ತಾರೆ. ಸ್ಪೀಕರ್ಗೆ ಹಾಕಿದ್ದ ಕಾರಣ ರಮೇಶನಿಗೆ ತನ್ನ ಮಾವ ಮಾತನಾಡಿದ್ದು ಎಲ್ಲವೂ ಕೇಳಿಸಿತು. ಸುಧಾ, ನಾನು ಏನು ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಪ್ಪ ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ ಬಿಡು ಎಂದನು. ಹೇಗೋ ಗೌರಿ ಎಲ್ಲಿ ನಮ್ಮಪ್ಪನ ಕೈಗೆ ಸಿಕ್ಕಾಕೋತಾಳೋ ಅನ್ನೋ ಭಯ ಇತ್ತು. ಈಗ ಅದಿಲ್ಲ ಬಿಡಿ. ಅವಳು ಚೆನ್ನಾಗಿ ಓದಿ ಅವಳ ಗುರಿ ಅವಳು ತಲುಪಿದ್ರೆ ನಮಗೆ ಅಷ್ಟೇ ಸಾಕು ಎಂದಳು. ಇತ್ತ ಜಾನಕಮ್ಮ ಅಂದುಕೊಂಡಂತೆ ಗಂಡ ಸಂಜೆ ಹೊತ್ತಿಗೆ ಚೆನ್ನಾಗಿ ಕುಡಿದು ದೂರಾಡುತ್ತಾ ಮನೆಗೆ ಬಂದಿದ್ದ. ದುಡ್ಡು ಸಿಕ್ಕ ಖುಷಿಯಲ್ಲಿ ತನ್ನ ಸ್ನೇಹಿತರಿಗೂ ಸಹ ಚೆನ್ನಾಗಿ ಕುಡಿಸಿದ್ದ. ಚೆನ್ನಾಗಿ ಕುಡಿದಿದ್ದರೂ ಸಹ ಸ್ನೇಹಿತರು, ರಾಮಣ್ಣ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದರೂ ಸಹ ಕುಡಿದ ಮತ್ತಿನಲ್ಲಿಯೂ ನಿಜ ಹೇಳಲಿಲ್ಲ. ಹೆಂಗೋ ಬಂತು, ನಿಮ್ಗೆ ಯಾಕ್ರಲ್ಲ, ಚೆನ್ನಾಗಿ ಕುಡೀರಿ, ಇವತ್ತು ನನ್ನ ಕಡೆಯಿಂದ ನಿಮಗೆಲ್ಲ ಫುಲ್ ಪಾರ್ಟಿ ಅಂತ ಹೇಳಿ ಸರಾಯಿ ಅಂಗಡಿಯವನಿಗೆ ಕೈ ತುಂಬ ದುಡ್ಡು ಕೊಟ್ಟು ಅವರು ಕೇಳಿದ್ದನ್ನೆಲ್ಲ ಇಲ್ಲ ಅಂದೆ ಕೊಡು ಅಂತ ಹೇಳಿ ಕುಡಿದಿದ್ದು ಸಾಕಾಗಲಿಲ್ಲ ಅಂತ ಮನೆಗೂ ಸಹ 2 ಬಾಟಲ್ಗಳನ್ನು ಹಿಡಿದುಕೊಂಡು ಬಂದಿದ್ದ. ಗಂಡನ ಅವತಾರ ನೋಡಿದ ಜಾನಕಮ್ಮ, ಅಲ್ಲ, ದುಡ್ಡು ಸಿಕ್ತು ಅಂತ ಹೀಗೆ ಬೇಕಾಬಿಟ್ಟು ಕುಡಿದು ಖರ್ಚು ಮಾಡ್ತಾ ಇದ್ದೀಯಲ್ಲ, ಅದೇ ದುಡ್ಡನ್ನ ಉಳಿಸಿದ್ರೆ ಮಗನ ಓದಿಗೆ ಆಗೋದಿಲ್ವೇ ಎಂದಳು.
ಮುಚ್ಚಮಿ ಬಾಯಿನ ಸಾಕು ಕಂಡಿದ್ದೀನಿ. ಈ ದುಡ್ಡೇನು ನೀನು ಕೊಟ್ಟಿದ್ದು ಅಲ್ಲ, ನಿಮ್ಮಪ್ಪ ಕೊಟ್ಟಿದ್ದ ಎಂದನು. ಇನ್ಯಾರು ಕೊಟ್ಟಿದ್ದು? ನಮ್ಮಪ್ಪನ ಮನೆಯಿಂದನೇ ತಾನೇ ತಗೊಂಡು ಬಂದಿದ್ದು ಎಂದಳು. ನಿಮ್ಮಪ್ಪನ ಮನೆ ದುಡ್ಡೇ ಆದರೂ ಕೂಡ ಅದು ಬಂದಿದ್ದು ನನ್ನ ಮಗಳಿಂದ. ಅಂದರೆ ಈ ದುಡ್ಡು ನಂದು. ಅದನ್ನು ಕೇಳೋದಕ್ಕೆ ನಿನಗೆ ಯಾವ ಹಕ್ಕೂ ಇಲ್ಲ. ಬಾಯಿ ಮುಚ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿದ್ರೆ ಸರಿ, ಇಲ್ಲ ಅಂತ ಅಂದರೆ ಸೂಜಿ ದಾರ ತಗೊಂಡು ಬಾಯಿನ ಹೊಲಿದು ಬಿಡ್ತೀನಿ, ಹುಷಾರ್ ಎಂದನು. ಇವನ ಮುಂದೆ ಎಷ್ಟು ಹೇಳಿದರೂ ಅಷ್ಟೇ, ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಅಂದುಕೊಂಡ ಜಾನಕಮ್ಮ ರಾತ್ರಿ ಅಡುಗೆ ಮಾಡಲು ಹೋಗುತ್ತಾಳೆ. ಸ್ವಲ್ಪ ಸಮಯದ ನಂತರ ರೂಮಿಗೆ ಬಂದ ಪ್ರಹ್ಲಾದ್ ಅವರಿಗೆ ಮಗಳು ಅಲ್ಲೆಲ್ಲೂ ಕಾಣಿಸಲಿಲ್ಲ. ಸ್ವಲ್ಪ ನಿರಾಳವಾದರು. ತಮ್ಮ ಫೋನ್ ತೆಗೆದುಕೊಂಡು ಮೊಮ್ಮಗಳು ಹಿಮ ಹೋಗುತ್ತಿದ್ದ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಫೋನ್ ಮಾಡುತ್ತಾರೆ. ಫೋನ್ ರಿಸೀವ್ ಮಾಡಿದ ಪ್ರಿನ್ಸಿಪಾಲರು, ಹೇಳಿ ಪ್ರಹ್ಲಾದ್ ಸರ್, ಏನು ಸಮಾಚಾರ? ಇವಾಗ ನೆನೆಸ್ಕೊಂಡು ಫೋನ್ ಮಾಡಿದ್ದೀರಾ ಎಂದರು. ಏನಿಲ್ಲ ಪ್ರಿನ್ಸಿಪಲ್ ಸರ್, ನಿಮ್ಮ ಕಡೆಯಿಂದ ಒಂದು ಹುಡುಗಿಗೆ ಸೀಟ್ ಬೇಕಾಗಿತ್ತು. ಆ ಹುಡುಗಿದು 10th ಮುಗಿದು ಅದರಲ್ಲಿ 95% ಇದೆ. ನಿಮ್ಮ ಕಾಲೇಜಲ್ಲಿ 95% ಸ್ಕೋರ್ ಮಾಡಿದವರಿಗೆ ಫ್ರೀ ಎಜುಕೇಷನ್ ಇತ್ತಲ್ವಾ, ಅದಕ್ಕೆ ಕಾಲ್ ಮಾಡಿದೆ ಎಂದರು. ಅಯ್ಯೋ ಸಾರಿ ಸರ್, ಫ್ರೀ ಸೀಟ್ ಎಲ್ಲ ಖಾಲಿ ಆಗೋಗಿದೆ. ಕಾಲೇಜ್ ಶುರುವಾಗಿ ಆಗಲೇ 1 ತಿಂಗಳು ಆಗ್ತಾ ಬಂತು. ನೀವು ಈಗ ಫ್ರೀ ಸೀಟ್ ಕೇಳಿದ್ರೆ ಹೇಗೆ ಹೇಳಿ ಎಂದರು. ಹಾಗಾದರೆ ನಿಮ್ಮ ಕಾಲೇಜಲ್ಲಿ ಯಾವ ಸೀಟು ಖಾಲಿ ಇಲ್ವಾ ಎನ್ನಲು, ಒಂದು ಪೇಮೆಂಟ್ ಸೀಟ್ ಉಳ್ಕೊಂಡಿದೆ. ನೀವು ಫೀಸ್ ಕಟ್ಟಿ ಆ ಹುಡುಗಿನ ಅಡ್ಮಿಷನ್ ಮಾಡಿಸ್ತೀನಿ ಅನ್ನೋದಾದರೆ ಆ ಸೀಟ್ನ ನಿಮಗೆ ಕೊಡಿಸ್ತೀನಿ ಎಂದರು. ಸ್ವಲ್ಪ ಯೋಚಿಸಿದ ಪ್ರಹ್ಲಾದ್ರವರು, ಸರ್ ಹಾಗಿದ್ರೆ ಒಂದು ಕೆಲಸ ಮಾಡಿ, ನಾಳೆ ನಮ್ಮ ಮಿಸ್ಸಸ್ ಆ ಹುಡುಗಿನ ಕರ್ಕೊಂಡು ನಿಮ್ಮ ಕಾಲೇಜಿಗೆ ಬರ್ತಾರೆ. ಆಗ ನೀವು ಆ ಹುಡುಗಿ ಹತ್ರ ಇದು ಫ್ರೀ ಸೀಟ್ ಅಂತ ಒಂದು ಸುಳ್ಳು ಹೇಳಬೇಕು ಅಷ್ಟೇ. ನಾನು ನಿಮಗೆ ಆ ಸೀಟ್ಗೆ ಎಷ್ಟು ಅಮೌಂಟ್ ಆಗುತ್ತೋ ಅದನ್ನು ಕೊಡ್ತೀನಿ ಎಂದರು. ಈ ತರಹ ಸುಳ್ಳು ಹೇಳುವ ಬದಲು ಇರೋ ವಿಚಾರವನ್ನೇ ಹೇಳಬಹುದಿತ್ತಲ್ಲ ಸರ್ ಎಂದರು. ಆಗ ಪ್ರಹ್ಲಾದ್ರವರು, ಬೇರೆ ಹೆಣ್ಣು ಮಕ್ಕಳ ಥರ ಆಗಿದ್ದರೆ ಹೇಳ್ಬೋದಾಗಿತ್ತು ಸರ್, ಆದರೆ ಈ ಹುಡುಗಿ ತುಂಬ ಸ್ವಾಭಿಮಾನಿ. ಮೊದಲೇ ನಾನು ನಿನಗೆ ಫೀಸ್ ಕಟ್ಟಿ ಓದಿಸ್ತೀನಿ ಅಂತ ಹೇಳಿದೆ, ಆದರೆ ಆ ಹುಡುಗಿ ಬಿಲ್ಕುಲ್ ಒಪ್ಪಲಿಲ್ಲ. ಆಮೇಲೆ ನಿಮ್ಮ ಕಾಲೇಜಿನಲ್ಲಿ ಫ್ರೀ ಸೀಟ್ ಇರೋದು ಗೊತ್ತಾಗಿತ್ತು. ನಾನು ಇರಬಹುದೇನೋ ಅಂತ ಕಾಲ್ ಮಾಡಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದೊಂದು ಸಹಾಯ ಮಾಡಿ ಎಂದರು. ದಯವಿಟ್ಟು ಸರಿ, ಈ ಥರ ಎಲ್ಲ ಹೇಳಬೇಡಿ ಸರ್, ಒಂಥರ ಮುಜುಗರ ಆಗುತ್ತೆ. ಈ ವರ್ಷ ನೀವು ಫೀಸ್ ಕಟ್ಟಿ ನೆಕ್ಸ್ಟ್ ಇಯರ್ ಬೇಕಿದ್ರೆ ನಾನೇ ರೆಕಮೆಂಡ್ ಮಾಡಿ ಆ ಹುಡುಗಿಗೆ ಫ್ರೀ ಸೀಟ್ ಸಿಗೋ ಥರ ಮಾಡ್ತೀನಿ ಎಂದರು ಪ್ರಿನ್ಸಿಪಲ್. ಓಕೆ ಸರ್, ನಾಳೆ ನಮ್ಮ ಮಿಸ್ಸಸ್ಸು ಮತ್ತು ಆ ಹುಡುಗಿ ಇಬ್ಬರು ನಿಮ್ಮ ಕಾಲೇಜ್ಗೆ ಬರ್ತಾರೆ. ಅದೇನು ಪ್ರೊಸೀಜರ್ ಇದೆಯೋ ಮುಗಿಸಿ, ಮಂಡೆಯಿಂದ ಅವಳು ಸಹ ಕಾಲೇಜಿಗೆ ಬರ್ತಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ರೂಮಿಗೆ ಬಂದು ಹೆಂಡತಿ ಹತ್ತಿರ ಪ್ರಿನ್ಸಿಪಾಲ್ ಬಳಿ ಮಾತನಾಡಿದ್ದನ್ನು ಹೇಳುತ್ತಾರೆ. ಅದನ್ನು ಕೇಳಿದ ಕಮಲಾಕ್ಷಿಯವರು, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ಬಿಡಿ. ನಾವು ಸ್ವಲ್ಪ ದುಡ್ಡು ಕೊಟ್ಟು ಈ ಹುಡುಗಿ ಓದಿಗೆ ಸಹಾಯ ಮಾಡಿದ್ರೆ ನಮ್ಮ ಆಸ್ತಿ ಏನು ಕರ್ಗೋಗೋದಿಲ್ಲ. ನಾಳೆ ನಾನೇ ಕರ್ಕೊಂಡು ಹೋಗಿ ಅಡ್ಮಿಷನ್ ಮಾಡಿ ಬರ್ತೀನಿ. ಗೌರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದಿಟ್ಕೋ ಅಂತ ಹೇಳ್ತೀನಿ ಅಂತ ಹೇಳಿ ಗೌರಿ ರೂಮಿಗೆ ಬರುತ್ತಾರೆ. ಗೌರಿ ತನಗೆ ಕೊಟ್ಟಿದ್ದ ರೂಮಿನಲ್ಲಿ ತನ್ನ ಬಟ್ಟೆಗಳನ್ನು ಕಬೋರ್ಡ್ಗೆ ಜೋಡಿಸುತ್ತಾ ಇದ್ದಳು. ರೂಮಿನ ಒಳಗೆ ಬಂದ ಕಮಲಾಕ್ಷಿಯವರು, ಗೌರಿ ಬಟ್ಟೆ ಜೋಡಿಸ್ತಾ ಇದೆಯಾ? ನಾಳೆ ಕಾಲೇಜ್ ಅಡ್ಮಿಷನ್ಗೆ ಹೋಗಬೇಕು. ನಿನ್ನ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊ. ಆಮೇಲೆ ಕಾಲೇಜಿಗೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಬಾರಮ್ಮ. ಯಾಕಂದರೆ ಅದು ಸ್ವಲ್ಪ ರಿಚ್ ಆಗಿರೋ ಮಕ್ಕಳು ಓದುವಂತಹ ಕಾಲೇಜ್. ಆಮೇಲೆ ಡೈಲಿನೂ ಅಷ್ಟೇ ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ನ ಹಾಕ್ಕೊಂಡು ಹೋಗು. ನೀನು ಚೂಡಿದಾರ ಹಾಕ್ಕೊಂಡು ಹೋದ್ರೂ ಪರವಾಗಿಲ್ಲ, ಆದರೆ ಸ್ವಲ್ಪ ಚೆನ್ನಾಗಿರೋದನ್ನು ಹಾಕ್ಕೊಂಡು ಹೋಗು ಎಂದರು. ಹಾಸಿಗೆಯ ಮೇಲೆ ಇಟ್ಟಿದ್ದ ತನ್ನ ಬಟ್ಟೆಗಳನ್ನು ನೋಡುತ್ತಾ, ಅದು ಅಮ್ಮ, ನನ್ನ ಹತ್ರ ಇರೋದು ಈ ಥರದ ಬಟ್ಟೆಗಳೇನೆ. ನೀವು ಹೇಳಿದಂಗೆ ಚೂಡಿದಾರ್ ಕೂಡ ಇದೆ, ಆದರೆ ಅದೆಲ್ಲ ಮಾಮೂಲಿ ಪೀಸ್ ತಗೊಂಡು ಹೊಲಿಸಿರೋದು ಎಂದಳು. ಅವಳ ಸಪ್ಪಯ್ಯ ಮುಖ ಕಂಡು ಕಮಲಾಕ್ಷಿಯವರು, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯಾ, ಸ್ವಲ್ಪ ಇರು ಅಂತ ಹೇಳಿದವರೇ ತಮ್ಮ ಮೊಮ್ಮಗಳು ಬಂದಾಗ ಉಳಿದುಕೊಳ್ಳುತ್ತಿದ್ದ ರೂಮ್ಗೆ ಹೋಗಿ ಅವಳಿಗೆ ಅಂತ ಕೊಡಿಸಿದ್ದ ಕೆಲವೊಂದಷ್ಟು ಡ್ರೆಸ್ಗಳನ್ನು ತೆಗೆದುಕೊಂಡು ಬಂದು
ಗೌರಿಗೆ ಕೊಡುತ್ತಾರೆ. ಆಶ್ಚರ್ಯದಿಂದ ಅವುಗಳನ್ನು ನೋಡುತ್ತಾ ಗೌರಿ, ಅಮ್ಮ, ಈ ಬಟ್ಟೆ ಯಾರದು ಎಂದಳು. ಇವೆಲ್ಲ ನಾನು ನನ್ನ ಮೊಮ್ಮಗಳು ಹಿಮಾಗೆ ಅಂತ ತಂದಿದ್ದು. ಆದರೆ ಅವಳು ಮಾಡ್ರನ್ ಡ್ರೆಸ್ ಬೇಕು ಅಂತ ಹೇಳಿ ಇವುಗಳ ಕಡೆ ಕಣ್ಣೆತ್ತಿಯೂ ಸಹ ನೋಡಲಿಲ್ಲ. ತಂದಿರೋದನ್ನು ವಾಪಸ್ ಯಾಕೆ ಕೊಡುವುದು ಅಂತ ಹೇಳಿ ಹಾಗೆ ಅವಳ ಕಬೋರ್ಡಲ್ಲಿ ಇಟ್ಟಿದ್ದೆ. ಈಗ ನಿನ್ನ ಉಪಯೋಗಕ್ಕೆ ಬರ್ತವೆ ನೋಡು ಅಂತ ಹೇಳಿ ಒಂದು ಬ್ಯಾಗಿನಲ್ಲಿ ಇದ್ದ ಬಟ್ಟೆಗಳನ್ನು ಅವಳ ಕೈಗೆ ಕೊಡುತ್ತಾರೆ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ದಯವಿಟ್ಟು ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ